ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಸೊಪ್ಪು ಏನ್ ಬೇಕು ನಿಮಗೆ 10 ರೂಪಾಯಿ 10 ರೂಪಾಯಿ ಸೊಪ್ಪು 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 ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು 5 ಕೆಜಿ 150 100 ರೂಪಾಯಿಗೆ 3 ಕೆಜಿ ಎಷ್ಟು ಕೊಡ್ಲಿ 4 ಕೆಜಿ ಬೇಕಾ 100 ರೂಪಾಯಿ 3 ಕೆಜಿ ಟೊಮ್ಯಾಟೊ ಅಲಸಂದೆ ಅಲಸಂದೆ ಹೊರಟೆ ಎಷ್ಟು ಕಾಲು ಕೆಜಿನಾ ಕಾಲು ಕೆಜಿನಾ ಸಾಕು ಸಾಕು ಹಾಂ ಇನ್ನೊಂದು ಸ್ವಲ್ಪ ತೆಗಿ ಸರಿ ಕಾಕಿನ ಸರ ಅಂತ ನಾಳೆ ಓಕೆ ನನ್ನ ಫಸ್ಟ್ ಗೋಳಿ 30 ರೂಪಾಯಿ ಅಮ್ಮ ಈಗ ನಿಮಗೆ ಯಾರಾದರೂ ಕೇಳ್ತಾರಾ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಬೇಕು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು ಬೇಕು ಅಂತ ಕೇಳ್ತಾರಾ ನಿಮಗೆ ಕೇಳ್ತಾರಾ ಯಾವುದೇ ರಾಸಾಯನಿಕ ಇಲ್ಲದೆ ಯಾವುದೇ ಫರ್ಟಿಲೈಸರ್ಸ್ ಇಲ್ಲದೆ ಬರೀ ಗೊಬ್ಬರ ಯೂಸ್ ಮಾಡಿ ಬೆಳೆದಿದ್ದೀರಾ ಅಂತ ಕೇಳ್ತಾರಾ ಆವಾಗ ಅಂಥವರಿಗೆ ನೀವು ಏನು ಹೇಳ್ತೀರಾ ಹೌದು ಅಂತ ಕನಕಪುರದಿಂದ ಬರುತ್ತೆ ಏನು ಬೇಕಮ್ಮ ಕಾಸಿನ ಸೊಪ್ಪಿಲ್ಲ ಆದ್ರೆ ಕಾಸಿನ ಸರ ಇದೆ ಯಾವುದು ಕರಿಬೇವು ಗೋಣಿ ಬಸ್ ನಿಂತೆ ಒಂದಾ ಕನ್ನಡ ಪುದೀನ ಒಂದಾ 10 ರೂಪಾಯಿ 10 ರೂಪಾಯಿ 30 45 10 ರೂಪಾಯಿ ಸೊಪ್ಪು 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 ಏನ್ ಬೇಕು ನಿಮಗೆ ಏನು ಬೇಡ ನೋಡ್ತಾ ಇದ್ದೀವಿ ಬರೀ ನೋಡಿ ತಗೋಬೇಕು ನಾವೇ ಓದ್ಕೊಂಡ್ ಬಂದಿದ್ದೀರ್ತಾರೆ 10 ರೂಪಾಯಿ ಪುದೀನ ಕರ್ಬೇವು ಸೊಪ್ಪು ಪಾಲಕ್ ಪನ್ನೀರು ಪಡಾಪಟ್ 10 ರೂಪಾಯಿ 10 ರೂಪಾಯಿ ಚೆನ್ನಾಗಿದು 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಕೊಡ್ತೀರಾ ತಗೊಳ್ಳಿ ನನ್ನನ್ನು ಕೇಳ್ಬೇಕು ನೀವು ಅವ್ರನ್ನ ಕೇಳಿದ್ರೆ ಇವತ್ತು ನಾನು ಬಾಸ್ ಇಲ್ಲಿ ಇಲ್ಲ ಇಲ್ಲ ತಗೊಳ್ಳಿ ಇವಾಗ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಾರ್ಚ್ 3ನೇ ತಾರೀಕು ಕಾಸಿನ ಸರ ನಾನು ಹಾಕೊಂಡಿದ್ದೀನಲ್ಲ ಕಾಸಿನ ಸರ ಹೋಗಿ ನೋಡ್ಬೇಕು ನೋಡ್ತೀರಾ ಸಿನಿಮಾ ನೋಡ್ತೀರಾ ಹೋಗಿ ನೋಡಿ ಸರ್ ನಿಮಗೆ ಈಗ ನಮ್ಮ ಸಿನಿಮಾ ಕಾಸಿನ ಸರ ಬಂದ್ಬಿಟ್ಟು ಮೇಜರ್ ಆಗಿ ಈ ವ್ಯವಸಾಯ ಕೃಷಿ ಬಗ್ಗೆ ಅಂದರೆ ಸಾವಯವ ಕೃಷಿ ಬಗ್ಗೆ ಎಲ್ಲರೂ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ ಬೇರೆ ಬೇರೆ ಥರ ಕೆಮಿಕಲ್ ಯೂಸ್ ಮಾಡ್ತಾರೆ ಆದರೆ ಸಾವಯವದಿಂದ ಬೆಳೆದಿರೋ ಕೃಷಿ ಬೆಳೆದಿರೋ ಈ ಥರದ ಹಣ್ಣು
ತರಕಾರಿಗಳು ಸೊಪ್ಪುಗಳು ತುಂಬ ಒಳ್ಳೆಯದು ಅಂತ. ನಿಮ್ಗೆ ಯಾರಾದರೂ ಜನ ಬಂದು ಕೇಳಿದಾರಾ ಸಾವಯವನ ಇದು ಆರ್ಗ್ಯಾನಿಕ್ಕಾ ನೀವು ಹೆಂಗೆ ಬೆಳಿತೀರಾ ಅಂತ ಕೇಳ್ತಾರಾ? ಹೌದು ಕೇಳ್ತಾರೆ. ಅವಾಗ ನೀವು ಈಗ ಬೆಳೆದಿರೋ ಸೊಪ್ಪೆಲ್ಲ ಆರ್ಗ್ಯಾನಿಕ್ಕಾ? ಆರ್ಗ್ಯಾನಿಕ್ ಅಂದರೆ ಸಾವಯವ ಅಂತ ಅಂದರೆ ಯಾವುದೇ ಥರ ಕೆಮಿಕಲ್ ಉಪಯೋಗಿಸದೆ ಮಾಡಿರೋದು ಅಂತ. ಯಾವುದು ಉಪಯೋಗಿಸಲ್ಲ, ಏನು ಉಪಯೋಗಿಸಿಲ್ಲ. ಸೊ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್. 10 ರೂಪಾಯಿ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿರೋಂಥ ಸಾವಯವ ಸೊಪ್ಪು. ಸೊ ಬನ್ನಿ ಮಾರ್ಕೆಟ್ಗೆ ಬಂದು ಪರ್ಚೇಸ್ ಮಾಡಿ. ಹಾಗೆ ನಮ್ಮ ಕಾಸಿನ ಸರ ಸಿನಿಮಾ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಹೋಗಿ ನೋಡಿ ಸಿನಿಮಾನ. ಅಮ್ಮ ಸಿನಿಮಾ ನೋಡ್ತೀರಾ? ಕನ್ನಡ ಸಿನಿಮಾ. ನಮ್ಮ ಸಿನಿಮಾ ನಾಡಿದ್ದು ರಿಲೀಸ್ ಆಗ್ತಾ ಇದೆ ಕಾಸಿನ ಸರ. ನಾನು ವಿಜಯ ರಾಘವೇಂದ್ರ ಅವರು ಇರೋ ಸಿನಿಮಾ. ನೋಡಿ ಹೋಗಿ. ನೋಡ್ತೀರಾ? ಓಕೆ. ಸೊಪ್ಪು ಸೊಪ್ಪು ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಕರಿಬೇವು ಸೊಪ್ಪು 10 ರೂಪಾಯಿ. ಇವತ್ತು ಫುಲ್ ಖಾಲಿ ಆಗಬೇಕು. ನಾನು ಬಂದಿದ್ದೀನಿ ಅಂದ್ಮೇಲೆ ಲಕ್ಷ್ಮಿ ಲಕ್ಷ್ಮಿ ಟೊಮೆಟೊ 100 ರೂಪಾಯಿ 3 ಕೆಜಿ ಟೊಮೆಟೊ. ಟೊಮೆಟೊ 100 ರೂಪಾಯಿಗೆ 3 ಕೆಜಿ. ಬನ್ನಿ ಟೊಮೆಟೊ ತಗೊಳ್ಳಿ. ಸರ್ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಮಾರ್ಚ್ 3ನೇ ತಾರೀಕು ಕಾಸಿನ ಸರ ಅಂತ. ಅನ್ಕೊಂಡಿದ್ದೀರಲ್ಲ ಕಾಸಿನ ಸರ ಅದೇ ಟೈಟ್ಲು ಆಯ್ತಾ. ನಾನು ಮತ್ತೆ ವಿಜಯ ರಾಘವೇಂದ್ರ, ನನ್ನ ಹೆಸರು ಹರ್ಷಿಕಾ ಪೂಣಚ್ಚ ಅಂತ, ನಾನು ಹೀರೋಯಿನು. ನಮ್ಮ ಸಿನಿಮಾ ಹೀರೋ ವಿಜಯ ರಾಘವೇಂದ್ರ ಅವರು ಗೊತ್ತಲ್ಲ ನಿಮಗೆ. ಇದೇ ಶುಕ್ರವಾರ ಅಂದರೆ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀರಾ? ಕೃಷಿ ಬಗ್ಗೆ ಮತ್ತೆ ಎಲ್ಲ ಈ ಸಾವಯವ ಕೃಷಿ ಬಗ್ಗೆ ಅಂದರೆ ತುಂಬ ಜನ ಫರ್ಟಿಲೈಸರ್ಸು ಬೇಡದೇ ಇರೋ ಕೆಮಿಕಲ್ಗೆಲ್ಲ ಹಾಕಿರ್ತಾರೆ. ಆದರೆ ಎಲ್ಲರೂ ಸಾವಯವ ಎಲ್ಲ ಗೊಬ್ಬರ ಆ ಥರ ಹಾಕಿರ್ತಾರೆ. ಸೊ ಅದ್ರ ಮೇಲೆ ಆಯಿತಾ? ಬೇಕಾ ಟೊಮೆಟೊ? ಹಾಂ 100 ರೂಪಾಯಿಗೆ 3 ಕೆಜಿ. 3 ಕೆಜಿ ಎಷ್ಟು ಕೊಡಲಿ? 4 ಕೆಜಿ ಬೇಕಾ? 4 ಕೆಜಿ ಆಗಲ್ವಂತೆ, 3 ಕೆಜಿ ಕೊಡ್ತಾರಂತೆ. ಕೊಡಲಾ? ನಾನು ದಪ್ಪು ಚೆನ್ನಾಗಿ ಅರ್ಧ ಹಾಕಿ. ಅಂತ ನಾಡಿದ್ದು ರಿಲೀಸ್ ಆಗ್ತಾ ಇದೆ. ನೀವು ನೋಡ್ಬೇಕು ಕಾಸಿನ ಸರ ಅಂತ. ನಾನು ಹಾಕೊಂಡಿದ್ದೀನಲ್ಲ ಕಾಸಿನ ಸರ, ಅದ್ರ ಮೇಲೆ ಇರೋ ನಾನೇ ಹೀರೋಯಿನ್. ಹೀರೋ ವಿಜಯ ರಾಘವೇಂದ್ರ ಅವರು. ನೋಡಿ ಸಿನಿಮಾ ನೋಡ್ಬೇಕು ಎಲ್ಲರೂ ಫ್ಯಾಮಿಲಿ ಜೊತೆ. ಸಿನಿಮಾ ನೋಡಿದ್ರೆ ಸಿನಿಮಾ ನೋಡಿದ್ಮೇಲೆ ಥ್ಯಾಂಕ್ ಯು. ಸಿನಿಮಾ ನೋಡೋ 3 ಕೆಜಿ ಟೊಮೆಟೊ ಬರೀ ಅವ್ರದೇ, ಇವ್ರು ನಾವಲ್ಲ. ಬನ್ನಿ ಟೊಮೆಟೊ ಟೊಮೆಟೊ ಆಲ್ರೆಡಿ 3 ಕಿಲೋ ಜೋರಾಗಿ ಹೋಗ್ಬೇಕು ನೀವು. ಅಲ್ಲಿಂದ ಖುಷಿ ಇದ್ದೀನಿ. 100 ರೂಪಾಯಿ 3 ಕೆಜಿ ಟೊಮೆಟೊ. 100 ರೂಪಾಯಿಗೆ 3 ಕೆಜಿ ಟೊಮೆಟೊ. ಸರ್ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ 3ನೇ ತಾರೀಕು. ಈಗ ನೀವು ನೋಡಿದ್ರೆ ನಮ್ಮ ಸಿನಿಮಾ ಎಲ್ಲರೂ ಹೋಗಿ ನೋಡಿ. ಕಾಸಿನ ಸರ ಅಂತ ಮಾರ್ಕೆಟಲ್ಲಿ ಎಲ್ಲರೂ ಹೋಗಿ ನೋಡೋಕ್ಕೆ ಆಯ್ತಾ? ಟೊಮೆಟೊ ಬ್ರೆಡ್ ಟೊಮೆಟೊ 100 ರೂಪಾಯಿಗೆ 3 ಕೆಜಿ. ಮೇಡಮ್ ಎಷ್ಟು ಬೇಕು ಕೆಜಿ? ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಮಾಡ್ತಾ ಇದ್ದೀನಿ ಟೊಮೆಟೊ ಮಾಡಕ್ ಸಿನಿಮಾ ಮಾಡಕ್ ಬಿಟ್ಟು ಟೊಮೆಟೊ ಮಾಡಕ್ ಬಂದಿದ್ದೀರಲ್ಲ. ಮೇಡಮ್ ಎಷ್ಟು? 100 ರೂಪಾಯಿಗೆ 3 ಕೆಜಿ ಸರ್. 4 ಕೆಜಿ ಮಾಡಿ ಮೇಡಮ್. 4 ಕೆಜಿ ಸರ್. 4 ಕೆಜಿ ಎಲ್ಲ ಆಗಲ್ಲ, ಪಾಪ ಕಷ್ಟಪಟ್ಟು ದುಡಿತಾರಲ್ವಾ ರೈತರು. ನಮಗೂ ಒಂದು ನಾವು ಒಂದು 2 ರೂಪಾಯಿ ಇಟ್ಟು ಮಾರೋ. ಸರ್ ನೋಡಿ ಈ ತರ ಪ್ರೈಸ್ ಜಾಸ್ತಿ ಕೇಳ್ತೀರಾ. ಲಾರಿಗಳಿಗೆಲ್ಲ ಕೆಳಗಡೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಗೆ 1 ಕೆಜಿ 2 ಕೆಜಿ ಎಲ್ಲ ಒಂದು 20 ಕೆಜಿ ಬೇಕು. 20 ಕೆಜಿ ಬೇಕಾ? 20 ಕೆಜಿ ಬೇಕಂದ್ರೆ ಎಷ್ಟು ಹಾಕೊಡಿ ಹೌದಾ? ಎಷ್ಟು ಕೆಜಿ? 100 ರೂಪಾಯಿಗೆ 3 ಕೆಜಿ ಸರ್. 100 ರೂಪಾಯಿಗೆ 4 ಕೆಜಿ ಬರೋದು. ಸರಿ ಬನ್ನಿ ತಗೊಳ್ಳಿ. 4 ಕೆಜಿ ಹಾಕದಾ? ಹಣ್ಣೆಲ್ಲ ಎಳಸೈತೆ ಇನ್ನು. ಅಮ್ಮ ನೀವು ತಗೊಳ್ತೀರಾ? 100 ರೂಪಾಯಿಗೆ 3 ಕೆಜಿ.
ಜಾಸ್ತಿ ಆಗೋಯ್ತಾ ಅಲ್ಲ ನೀವು ಸಿನಿಮಾ ಮಾಡೋದಕ್ಕಿಂತ ಚೆನ್ನಾಗಿ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದ್ದೀರಲ್ಲ ನೋಡಿ ತಗೋಬೇಕು ನೀವು ಹೇಳ್ಬಿಡು ಹೋಗೋದಲ್ಲ. ಹಾಕ್ತೀನಿ ಇವಾಗ, ತಗೋಬೇಕು. 100 ರೂಪಾಯಿ 3 kg. ಹೇಳ್ಬಿಡು ವಾಪಸ್ ಹೋಗೋದು. ನೋಡಿ ಅವ್ರು ಹೇಳ್ದಂಗೆ ನೀವು ಟೊಮೆಟೊಗೆ ಬ್ರ್ಯಾಂಡ್ ಅಂಬಾಸಡರ್ ಆಗ್ಬಿಟ್ಟಿದ್ದೀರಾ ಇವತ್ತು. ಅದಕ್ಕೆ ಸರಿ, ನೀವು ವ್ಯಾಪಾರ ಮಾಡಿ ಸಾಕು, ಬನ್ನಿ ಒಂದಷ್ಟು ಸಿನಿಮಾ ಬಗ್ಗೆ ಮಾತಾಡೋಣ. ರೈತರು ಪಡ್ತಾ ಇರುವಂತ ಕಷ್ಟ, ಆ ರೈತರು ಕಷ್ಟದಿಂದ ಹೇಗೆ ಆಚೆ ಬರ್ಬೋದು, ಅವರಿಗೆ ಎಕ್ಸ್ಪೆಕ್ಟ್ ಮಾಡುವಂತ ಪ್ರೈಸ್ ಸಿಗಲ್ಲ, ಅವಾಗ ರೋಡಲ್ಲಿ ಎಸ್ದು ಹೋಗ್ಬಿಡ್ತಾರೆ. ನೀವು ಗೊಬ್ಬರ ನೀವು ಕೆಮಿಕಲ್ ಇರೋದನ್ನ ಹಾಕಿದ್ರೆ ಕೆಮಿಕಲೇ ಬರುತ್ತೆ ಆಚೆ. ಅದೇ ನೀವು ಸಾವಯವ ಹಾಕಿದ್ರೆ, ದನದ ಗೊಬ್ಬರ ಈ ಥರದ ಗೊಬ್ಬರ ಹಾಕಿದ್ರೆ, ಆವಾಗ ಕುರಿ ಗೊಬ್ಬರ ಎಲ್ಲ ಹಾಕಿದ್ರೆ ನಿಮಗೆ ರಿಟರ್ನ್ ಕೂಡ ಹಾಗೆ ಬರುತ್ತೆ.